ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಮಹಿಳಾ ಘಟಕದ ಅಧ್ಯಕ್ಷರು ಸ್ವಪ್ನಜ್ಜಿ ಅಂತ ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ಬೆಂಗಳೂರು ನಗರ ಜಿಲ್ಲಾ ನಗರ ಇದಕ್ಕೆ ಜಿಲ್ಲಾ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಈ ಒಂದು ಕೊರತೆ ಏನಾಗಿದೆ, ಕನ್ನಡ ಶಾಲೆಗಳಲ್ಲಿ ಮಕ್ಕಳಿನ ಸಂಖ್ಯೆನೂ ಕಡಿಮೆ ಆಗಿದೆ, ಟೀಚರ್ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ. ಖಾಸಗಿ ಶಾಲೆಗಳಲ್ಲಿ ಹೋಗಿ ಎಲ್ಲರೂ ಪ್ರತಿಯೊಬ್ಬರು ಖಾಸಗಿ ಶಾಲೆಗಳಲ್ಲಿ ಸೇರಿಸ್ತಾ ಇತ್ತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಭಾಷೆ, ಕನ್ನಡ ಒಂದು ನೆಲ, ಕನ್ನಡ ಜಲ ಅನ್ನೋದಕ್ಕೆ ಉಳಿವೆಯಿಂದ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಲಾದರೂ ಎಚ್ಚೆತ್ಕೊಂಡು ಕನ್ನಡ ಶಾಲೆಗಳಿಗೆ ಒಂದು ಒತ್ತು ಕೊಟ್ಟು ನಾವು ಕನ್ನಡ ಶಾಲೆಗಳಿಗೆ ಕನ್ನಡ ಒಂದು ಭಾಷೆಗೆ ನಾವು ಒತ್ತು ಕೊಟ್ಟಿದ್ದೀವಿ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಕನ್ನಡ ಭಾಷೆನ ಉಳಿಸ್ಕೊಂಡು ಹೋಗ್ತೀವಿ, ಕನ್ನಡ ನೆಲೆನ ಉಳಿಸ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ಇದು ಅಂತ್ಯ ಅಂತ ಆಗುತ್ತೆ ಅಂತ ಎಲ್ಲೋ ಒಂದು ಜಾಗದಲ್ಲಿ ನಮ್ಗೆ ಅನಿಸ್ತಾ ಇದೆ. ಹಂಗಾಗಿ ಯಾರೂ ಅವಕಾಶ ಕೊಡದೆ ಒಂದು ನಮ್ಮ ಮಕ್ಕಳ ಭವಿಷ್ಯಕ್ಕಾದ್ರೂ ನಾವು ಕನ್ನಡ ಶಾಲೆಗಳನ್ನು ಉಳಿಸ್ಕೊಂಡು ಹೋಗ್ಬೇಕು. ಇವಾಗ ಏನೋ ಒಂದು ಕನ್ನಡ ಟೀಚರ್ಸ್ಗೆ ಒಂದು ವ್ಯಾಲ್ಯೂಬಲ್ ಇಂದಿರ ಆಗ್ತಾ ಇದೆ. ಯಾಕೆಂದ್ರೆ ಯಾರು ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರೋರು ಯಾರು ಉದ್ಧಾರ ಆಗ್ತಾ ಇಲ್ವಾ, ಯಾರು ಒಂದು ಇದೇ ಆಗ್ತಾ ಇಲ್ವಾ. ಮುಂದಿನ ದಿನಗಳಲ್ಲಿ ಇವಾಗ ಕುವೆಂಪು ಅವರು ಕನ್ನಡ ಶಾಲೆಯಲ್ಲಿ ಓದಿದ್ದಾರೆ, ಅವ್ರು ಯಾಕೆ ಒಂದು ಅವ್ರ ಹೆಸರು ಮಾಡಿಲ್ವಾ? ಖಾಸಗಿ ಶಾಲೆಗಳಲ್ಲಿ ಓದಿರೋರು ಮಾತ್ರನೇ ಹೆಸರು ಮಾಡ್ತಾ ಇದಾರೆ. ಯಾಕೆ ಖಾಸಗಿ ಶಾಲೆಗಳಿಗೆ ನೀವು ಒತ್ತು ಕೊಡ್ತಾ ಇದ್ದೀರಾ? ಯಾಕೆ ಕನ್ನಡ ಶಾಲೆಗಳಿಗೆ ನೀವು ಒತ್ತು ಕೊಡ್ತಾ ಇಲ್ಲ? ಯಾಕೆ ಅಲ್ಲಿ ಓದಿಸ್ತಾ ಇಲ್ಲ ಮಕ್ಕಳನ್ನ? ಫಸ್ಟ್ ಆಫ್ ಆಲ್ ನಮ್ಮ ಮಕ್ಕಳನ್ನೆಲ್ಲ ನಾವೆಲ್ಲ ಕನ್ನಡ ಶಾಲೆಗಳೆಲ್ಲ ಓದಿಸ್ಬಿಟ್ಟು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಈಗ ಇರೋರೆಲ್ಲ ದುಡ್ಡಿರೋರು ಇರ್ತಾರೆ, ದುಡ್ಡು ಇಲ್ಲದಿರೋರು ಇರ್ತಾರೆ. ಏನೋ ನೀವು ಹೋಗ್ಬಿಟ್ಟು ಖಾಸಗಿ ಶಾಲೆಗಳಲ್ಲಿ ದುಡ್ಡು ಕೊಡ್ತೀರಾ, ಓದಿಸ್ತೀರಾ. ಎಷ್ಟು ಮಟ್ಟಿಗೆ ಸರಿ ಅನಿಸ್ತಾ ಇದೆ? ಅಧಿಕಾರಿಗಳ ಮಕ್ಕಳೇ ಹೋಗಿ ಖಾಸಗಿ ಶಾಲೆಯಲ್ಲಿ ಸೇರಿಸಿದ್ರೆ ಇನ್ನೊಬ್ಬರನ್ನು ಸಮೇತ ಅದೇ ದಾರಿಯಲ್ಲಿ ಹೋಗ್ತಾರೆ. ಇದಕ್ಕೆಲ್ಲ ನಾವು ಕಡಿವಾಣ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳ ಹತ್ರ ಒಂದು ಮನವಿ ಸಲ್ಲಿಸಿದ್ದೀವಿ. ಇದಿಲ್ಲಿಗೆ ನಿಲ್ಲಿಲ್ಲ, ಕನ್ನಡ ಶಾಲೆಗಳನ್ನ ಉಳಿಸ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದ್ರ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಜೈ ಕರ್ನಾಟಕ ಮತ್ತು ಜೈ ಹಿಂದ್.